ಇಲ್ಲ ಮುಖ್ಯಮಂತ್ರಿಗಳು ಇಲ್ಲ ಆ ಥರ ಏನಿಲ್ಲ. ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಅವರ ಸಮಸ್ಯೆಗಳ ಬಗ್ಗೆ ಸ್ವತಃ ಅವರೇ ತಿಳ್ಕೊಂಡು ಅದಕ್ಕೆ ಪರಿಹಾರ ಒದಗಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದರ ಆಧಾರದಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯೂ ಕೂಡ ನಿನ್ನೆ ಇದ್ದಂಥದ್ದು. ನಿನ್ನೆ ನಮ್ಮಲ್ಲಿ ಮೈಸೂರು, ಚಾಮರಾಜನಗರ, ನಮ್ಮ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ಇಂಡಿವಿಜುವಲಾಗಿ ಜಿಲ್ಲಾವಾರು ಕರೆದಿದ್ರು. ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಸಭೆಯನ್ನು ಆಯೋಜಿಸಿದ್ದರು. ಸರ್ ಏನಿಲ್ಲ, ನಮ್ಮ ತಾಲೂಕು ಡೆವಲಪ್ಮೆಂಟ್ ಬಗ್ಗೆ ಮತ್ತು ನಮ್ಮ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಪಕ್ಷದಲ್ಲಿ ಸಾಕಷ್ಟು ಭಿನ್ನಮತಗಳಿದೆ, ಆ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ನೀವು ಭಿನ್ನಮತ ನೀವು ಪತ್ರಿಕೆ ಸೃಷ್ಟಿ ಮಾಡ್ತೀರಿ ಅಷ್ಟೇ. ಪಕ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇಲ್ಲ. ಈಗ ನೀವು ನ್ಯೂಸ್ ಬೇಕು, ಹೆಂಗೆ ಬೇಕು ಹಂಗೆ ತೋರಿಸ್ತೀರ ಟಿ ವಿಲಿ, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಲ್ಲ. ಮೀಟಿಂಗಲ್ಲಿ ಬೇಜಾರು ಮಾಡ್ಕೊಂಡ್ರಂತೆ ಯಾರು ಇಲ್ವೆಲ್ಲ ಆ ಥರ ಏನಿಲ್ವಲ್ಲ. ಆ ಥರ ಯಾಕೆ ಬೇಜಾರು ಮಾಡ್ಕೊಳಕ್ಕೇನೈತೆ? ಯಾಕೆ ಬೇಜಾರು ಮಾಡ್ಕೊಳ್ತೀವಿ? ಇಲ್ಲ, ಆ ವಿಚಾರನೆ ಪ್ರಸ್ತಾಪ ಆಗಿಲ್ವಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಾಗಿ ಆಗಲೇ ಸುಮಾರು 7-8 ತಿಂಗಳಾಗಿರ್ಬೇಕೇನೋ, ಗೊತ್ತಿಲ್ಲ ನನಗೆ. 7-8 ತಿಂಗಳಾಗಿರ್ಬೇಕು. ಅದು ಮುಗ್ದೋದ ಕತೆ. ಈಗ ಅದ್ರ ಬಗ್ಗೆ ನಾವು ಯಾಕೆ ಪ್ರಸ್ತಾಪ ಮಾಡೋಕೆ ಹೋಗೋಣ? ಮುಗ್ದಿದ್ದೆಲ್ಲ ಮುಗ್ದೋಗಿರ್ತಾ ಇರ್ತೀವಿ. ಮುಂದಕ್ಕೆ ಹೊಸದಾಗಿ ಬೆಳವಣಿಗೆಗಳು ಆಗ್ತಾ ಇರ್ತವೆ, ಹೊಸದು ನೋಡ್ಕೊಂಡು ಹೋಗ್ತಾ ಇರ್ತಕ್ಕಂಥ. ಆ ಥರ ಏನಿಲ್ಲ. DCM ಅಲ್ಲಿ ಬಂದಿದ್ರು, ಆ ಥರ ಇಲ್ಲ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಮೀಟಿಂಗ್ ಮಾಡ್ತಾಯಿದ್ರು. ಅವ್ರು 8 ಗಂಟೆ ತನಕ ಅಲ್ಲೇ ಮೀಟಿಂಗ್ ಮಾಡಿದರು. 8 ಗಂಟೆಗೆ ಅವರು ಕೂಡ ಅಲ್ಲಿ ಬಂದು ಅವರು ಕೂಡ ಅದರಲ್ಲಿ ಭಾಗವಹಿಸಿದರು. ಆ ಥರ ಏನಿಲ್ಲ. ಗೊಂದಲಗಳು ಮುಖ್ಯಮಂತ್ರಿಗಳಿಗೆ ಆಗಲಿ, ಉಪಮುಖ್ಯಮಂತ್ರಿಗಳೇ ಆಗಲಿ, ಶಾಸಕರುಗಳಿಗೆ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ. ನಿಮ್ಗೆ ಏನಾರ ನ್ಯೂಸ್ ಬೇಕಲ್ಲ ಅಂತ ಹೇಳ್ಬಿಟ್ಟು ನೀವು ಹೆಂಗೆ ಬೇಕು ಹಂಗೆ ಹೇಳ್ತಿರ್ತೀರಾ. ಕೆಲವೊಂದು ವಿಡಿಯೋಗಳಲ್ಲಿ ಹೊರಗೆ ಸ್ವಲ್ಪ ಯಾಕೋ ಗರಂ ಆಗಿದ್ದಂಗೆ ಕಾಣಿಸ್ತಾ ಇತ್ತು. ನೀವು ಏನಾದ್ರು ಆಯ್ತಾ ಹಂಗೆ? ಆ ಥರ ಏನಿಲ್ಲ. ಪ್ರೆಸ್ ಮೀಟ್ಗೆ ನಿನ್ನ ಹೋದಂಥ ಸಂದರ್ಭದಲ್ಲಿ ಅವನು ರಂಗನಾಥ್ ಹೇಳ್ತಿದ್ದ, ಇಲ್ಲಿ ಬಾ, ಇಲ್ಲಿ ನಿಂತ್ಕೊಬಾ, ಅಲ್ಲಿ ನಿಂತ್ಕೊಬಾ ಅಂತ. ಎಲ್ಲಿ ನಿಂತ್ಕೊಂಡು ಏನು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿದೆ. ಅಷ್ಟು ಬಿಟ್ಟುಬಿಟ್ರೆ ಅವನೊಂಥರ ಮಕ್ಕಳ ಥರ ಹೇಳ್ಕೊಂಡು ಹೋಗ್ತಿದ್ದ. ನನ್ನ ಪಕ್ಕ ನಿಂತ್ಕೊಬಾ ಆ ಕಡೆ ಅಂತ. ಅದಕ್ಕೆ ಎಲ್ಲಿ ನಿಂತ್ಕೊಂಡ್ರೆ ಏನಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ನಾನು ಅವ್ನಿಗೆ ಹೇಳಿದ್ದಷ್ಟೇ. ಅದು ಯಾರೋ ಮೀಡಿಯಾದಾಗ ಹಿಡಿದು ಹಾಕಿದ್ದಾರೆ ಅಷ್ಟೇ. ಇದು ಹೇಮಾವತಿ ವಿಚಾರ ಏನಾದರೂ ಚರ್ಚೆ ಆಗಿದೆ? ಇಲ್ಲ, ಹೇಮಾವತಿ ವಿಚಾರ ಚರ್ಚೆ ಆಗಿಲ್ಲ. ನಾನು ಇರಲಿಲ್ಲ, ಅಮೇರಿಕಕ್ಕೆ ಹೋಗಿದ್ದೆ. ಅವಾಗೇನೋ ಡೆಪ್ಟಿ CM ಅವರು ಇಲ್ಲಿಗೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಡೇಟ್ ಹಾಕ್ಕೊಂಡಿದ್ರಂತೆ. ಹೋದ ತಿಂಗಳು 11ನೇ ತಾರೀಕು. ನಾನು ಇಲ್ಲ ಅಂತ ಹೇಳಿ ಅವರು ಡೇಟ್ ಕ್ಯಾನ್ಸಲ್ ಮಾಡ್ಕೊಂಡವ್ರೆ. ನಾನು ಡೆಪ್ಟಿ CM ಹತ್ರ ಹೋಗಿ ನಿನ್ನೆ ಸಂಜೆ ಮಾತಾಡ್ಕೊಂಡು ಬಂದಿದ್ದೀನಿ. ಅದು ಬರ್ತೀನಿ ಇಂದವರೇ ಬಂದಾಗ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಸೇರಿ, ಜನಪ್ರತಿನಿಧಿಗಳು ಸೇರಿ, ಮುಖಂಡರು, ರೈತ ಮುಖಂಡರು ಎಲ್ಲರೂ ಸೇರಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಸರ್, ರಾಹುಲ್ ಗಾಂಧಿ 4ನೇ ತಾರೀಕು ಪಾದಯಾತ್ರೆ ಏನಕ್ಕೆ ಅಂದರೆ ಮತ ಕಳ್ಳತನ ವಿಚಾರ ಮಹದೇವಪುರದಲ್ಲಿ ಆಗಿದೆ ಅಂತ ಅವರು. ಅದ್ರ ಬಗ್ಗೆಯೂ ಕೂಡ ಇವತ್ತು ಮೀಟಿಂಗ್ ಕರೆದವ್ರೆ ಸಂಜೆ. ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರು, KPCC ಅಧ್ಯಕ್ಷರು ಮೀಟಿಂಗ್ ಕರೆದವ್ರೆ. ಸಂಜೆ 4 ಗಂಟೆಗೆ ಅಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿರ್ಣಯ ಆಗುತ್ತೆ. KTDC ನೌಕರರು ಮುಷ್ಕರ ಕೈ ಕೊಟ್ಟಿದ್ದಾರೆ. ಅವರ ಸಮಸ್ಯೆ ಬಗೆಹರಿಸಬೇಕು. ಅದು ಮುಖ್ಯಮಂತ್ರಿಗಳ ಅವರೇ ಸ್ವತಃ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ನಾವು ಅವ್ರ ಸಮಸ್ಯೆಗಳನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ಮತ್ತು ಸಚಿವರು, ಸನ್ಮಾನ್ಯ ಮತ್ತು ನೌಕರ ಸಂಘದ ಎಲ್ಲ ಮುಖಂಡರುಗಳು ಸೇರಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅವರು ನೌಕರರು ಕೇಳ್ತಾ ಇರ್ತಕ್ಕಂಥದ್ದು ಅಕ್ಷರ ಸರಿಯಾಗಿರ್ತಕ್ಕಂಥದ್ದೇ ಕೇಳ್ತಾ ಇದ್ದಾರೆ. ನಾವು ಮಾಡಬೇಕಾಗಿದೆ. ಆದರೆ ನಮ್ಮ ಬೋರ್ಡ್ ಅಷ್ಟೊಂದು ಆರ್ಥಿಕವಾಗಿ ಸದೃಢವಾಗಿಲ್ಲ. ನಾವು ಕಾಲಕ್ಕೆ ಅವತ್ತಿನ ರೇಟ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿದ್ರೆ ಆರ್ಥಿಕವಾಗಿ ಸದೃಢವಾಗೋದು ಮತ್ತು ಅವರಿಗೆಲ್ಲ ಸವಲತ್ತುಗಳನ್ನ ಕೊಡಲಿಕ್ಕೆ ಅವಕಾಶ ಇತ್ತು. ನಾವು ವಿಶೇಷವಾಗಿ ಅವರಿಗೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದ್ವಿ ನೌಕರರಿಗೆ. ಈಗ ನೌಕರರು ಕುಟುಂಬದವರಿಗೆ ಹಿಡಿದು ಅವ್ರು ಅವಲಂಬಿಸಿದ ಎಲ್ರಿಗೂ ಕೂಡ ಯಾರಿಗೆ ತೊಂದರೆ ಆದರೂ ಕೂಡ ₹1 ಖರ್ಚಿಲ್ದಂಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದ್ದು, ಮತ್ತು ಯಾರು ನೌಕರರು ಎಲ್ಲೇ ಸತ್ರು ಅವರಿಗೆ ₹1 ಕೋಟಿ ಕೊಡ್ತಕ್ಕಂಥದ್ದು ಎಲ್ಲ ಯೋಜನೆಗಳನ್ನ ಮಾಡಿದ್ದೀವಿ. ಒಳ್ಳೆ ಬೆನಿಫಿಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಈಚೆಗೆ. ಅದರಲ್ಲಿ ಅವರ ಹಳೆ ಬೇಡಿಕೆಗಳು ಕೂಡ ಅವ ಮಾಡಬೇಕಾಗುತ್ತೆ. ಹರಿಯರ್ಸು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದಲ್ಲ.
ಹಿಂದೆ ಅವರು ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು 15% ಕೊಡ್ತೀವಿ ಅಂತ ಹೇಳಿದ್ರು. ಆ ಹಣ ಅವ್ರು ಕೊಟ್ಟಿಲ್ಲ. ಅದು 1800-1900 ಕೋಟಿ ರಿಯರ್ಸ್ ಇದೆ, ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರ ಒತ್ತಾಯ ಇರ್ಬೋದು. ಕೆಲವೆಲ್ಲ PF ಅವು ಸ್ವಲ್ಪ ಅದು ನೋಡಬೇಕು. ಮುಖ್ಯಮಂತ್ರಿಗಳಿಗೆ ನಿನ್ನೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಅಷ್ಟರಲ್ಲಿ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ನಿಮ್ಮ ಪೇಜಲ್ಲಿ ಟ್ರೋಲ್ ಆಗ್ತಿರೋದು ಸುರೇಶ್ ಬಾಬು ಮತ್ತು ಸೋಮಣ್ಣ ಅವ್ರನ್ನ ಇಲ್ಲ, ಅದು ನೀವು ಯಾರ್ಯಾರು ಟ್ರೋಲ್ ಮಾಡ್ತಾವ್ರೆ. ಸುರೇಶ್ ಬಾಬು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ. ಅವ್ರದ ಮತ್ತೆ ಸ್ಪೀಕರು, ಡೆಪ್ಟಿ ಸ್ಪೀಕರ್ಗಳು, ಮತ್ತು ಅಪ್ಪರ್ ಹೌಸ್ನ ಸ್ಪೀಕರ್ಗಳು, ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಅಮೇರಿಕಾದಕ್ಕೆ ಅವರು ಸೆನೆಟ್ನಲ್ಲಿ ಕರೆದಿರೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಸುರೇಶ್ ಬಾಬು ಅವ್ರಿಗೆ ಕಾನ್ಸ್ಟಿಟ್ಯೂನ್ಸಿಗೆ ಸನ್ಮಾನ್ಯ ಲೋಕಸಭಾ ಸದಸ್ಯರು, ಮಂತ್ರಿಯವರು ಬಂದಿದ್ದಾರೆ. ಪಾಪ ಮಂತ್ರಿ ಅವರಿಗೆ ಕರೆಕ್ಟಾಗಿ ವಿಚಾರ ತಲುಪಿಸಿದ್ರೆ ಅವರು ಆ ಥರ ಮಾತಾಡ್ತಿರಲಿಲ್ಲ, ಅದು ಟ್ರೋಲು ಆಗ್ತಿರಲಿಲ್ಲ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಹಿಂಗೆ ಸ್ಪೀಕರ್ ಜೊತೆಲಿ ನಿಂತಿದ್ರೆ ಅವ್ರಿಗೆ ಗೊತ್ತಿಲ್ಲದಲೇ ಅವರೇ ಬಂದು ಕೊಡಲಿ ಅಂತೆಲ್ಲ ಏನೋ ಮಾತಾಡಿದ್ದಾರೆ. ಅದನ್ನು ಟ್ರೋಲ್ ಮಾಡ್ತಾವ್ರೆ ಅಷ್ಟೇ. ಅದು ಆ ಥರ ಭಿನ್ನಾಭಿಪ್ರಾಯ ಐತಿ ಅಂತ ಯಾರನ್ನೇ ಅನ್ಕೊಳಕ್ಕೆ ಬರೋದು. ಯಾರು ಏನಂತ ಅಲ್ಲ, ಅವರು ಒಬ್ಬ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಒಂದು ಮನೋಭಾವ ಇಟ್ಕೊಂಡು ಅವರು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ವಾಸ್ತವ ಸ್ಥಿತಿ ಅವನು ಸುರೇಶ್ ಬಾಬು ಅವರು ಇಲ್ಲ ಇಲ್ಲಿ. ಅವನು ಅಮೇರಿಕಾದಲ್ಲಿದ್ದಾರೆ. ಅವರು ಒಂದು ನಿಯೋಗ ಹೋಗಿದೆ, ಎಲ್ಲ ಸ್ಪೀಕರ್ ಮುಖಂಡರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿದೆ. ಆ ನಿಯೋಗದಲ್ಲಿ ಅವರು ಕೂಡ ಒಬ್ಬರು ಅವರು ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಅದಕ್ಕೂ ಸನ್ಮಾನ್ಯ ಮಂತ್ರಿ ಅವರಿಗೆ, ಸೋಮಣ್ಣ ಅವರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವರು ಆ ಇದರಲ್ಲೇನೋ ಮಾತಾಡಿದ್ದಾರೆ. ಬಿಟ್ಟರೆ ಸೋಮಣ್ಣ ಅವರು ಎಲ್ಲರೂ ಪ್ರೀತಿಸ್ತಕ್ಕಂಥ ವ್ಯಕ್ತಿ. ಅವರು ಯಾವುದೇ ದೇಶ ಕಟ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದೇ ಅವರ ಕಾಯಕಲ್ಪ ಇರ್ತಕ್ಕಂಥದ್ದು. ನಮ್ಮ ತಾಲೂಕಿಗೂ ವಿಶೇಷವಾಗಿ ಒತ್ತು ಕೊಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಂಡಿರ್ತಕ್ಕಂಥ ಲೋಕಸಭಾ ಸದಸ್ಯರಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸೋಮಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾರು ನಿನ್ನೆ ಸಭೆ ಬಗ್ಗೆ ತೃಪ್ತಿಯಾಗಿ ಮಾತಾಡ್ತೀರ ಅಂತ ವಿಠಲ್ ಕೇಳ್ತಿದ್ರು. ಏನು ತೃಪ್ತಿಯಾಗಿ ನಾನು ಎಲ್ಲಿ ಹೇಳ್ಬೇಕು ಅಲ್ಲಿ ನಾನು ತೃಪ್ತಿಯಾಗಿ ಹೇಳಿದ್ದೀನಿ. ನಾನು ಅದನ್ನ ಯಾವುದೇ ಸಂದರ್ಭದಲ್ಲಿ ನಾನು ಏನು ಹೇಳ್ಬೇಕು ಅಂತ ಇಟ್ಕೊಂಡಿರ್ತೀನೋ ಅದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ತಕ್ಕಂಥ ಸ್ವಭಾವದಲ್ಲಿ ನಾನು ಎಲ್ಲಿ ನನ್ನ ವಿಚಾರಗಳನ್ನ ತಲುಪಿಸ್ಬೇಕಾಗಿದೆ ಇಲ್ಲ ನೋಡಿ, ಅವ್ರಿಗಿರೋ ವರ್ಚಸ್ಸು ಅವ್ರಿಗಿದೆ, ಸಿದ್ದರಾಮಣ್ಣ ಅವ್ರಿಗಿರೋ ವರ್ಚಸ್ಸು ಸಿದ್ದರಾಮಣ್ಣ ಇಬ್ಬರು ವರ್ಚಸ್ಸು ಇರೋದ್ರಿಂದಲೇ ಇವತ್ತು ನಾವು 135 ಜನ ಗೆದ್ದಿರ್ತಕ್ಕಂಥದ್ದು. ಇಬ್ಬರು ವರ್ಚಸ್ವಿ ನಾಯಕರು, ಇಬ್ಬರು ಪ್ರಭಾವಿ ನಾಯಕರು, ಇಬ್ಬರು ಮುಖಂಡತ್ವದಲ್ಲೇ ಈ ಪಕ್ಷ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಉಗ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಕ್ಕಂಥ. ಇಲ್ಲ ಆ ಥರ ಸುರೇಶ್ ಗೌಡ್ರು ಹೇಳ್ತಾರೆ ಸಿಎಂ DCM ಅಧಿಕಾರಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮುಂದೆ ನಾಯ್ತರ ನಿಂತಿದ್ದಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷದ ಏನು ಹೇಳ್ಬೇಕು ಅದು ಹೇಳ್ಕೊಂತಾರೆ. ಇವ್ರು ಹೋಗಿ ಮೋದಿ ತಾವ ನಿಂತ್ಕೊಳಲ್ವಾ? ಇವ್ರು ಮೋದಿ ತಾವ ಹೆಂಗೆ ನಿಂತ್ಕೊಂತಾರೆ? ಅವರು ಒತ್ತರಕ್ಕೆ ಹೋಗಕ್ಕಾಗ್ತವೆ. ಸುರೇಶ್ ಗೌಡ ಅವ್ರ ಮಕ ನೋಡಿವ್ರ ಕೇಳಿ ಹೋಗಿ, ಯಾವತ್ತನ ಒಂದು ಸರಿ ಹ್ಯಾಂಡ್ ಶೇಕ್ ಮಾಡಿ ಅವ್ರ ಕೇಳಿ ಸುರೇಶ್ ಗೌಡರು ಏನೋ ವಿರೋಧ ಪಕ್ಷದವ್ರು ಹೇಳ್ಬೇಕು ಹೇಳ್ತಾರೆ. ಯಾಕೆ ತಲೆ ಕೆಡಿಸ್ಕೊಂಡು ಯೂರಿಯಾ ಸಿಗ್ತಾ ಇಲ್ಲ, ರೈತರೆಲ್ಲ ಇದು ಮಾಡ್ತಾ ಇದ್ದಾರೆ. ತುಮಕೂರಲ್ಲೇ ದೊಡ್ಡದಾಗಿ ಹೋರಾಟ ಮಾಡ್ತಾರೆ. ಏನು ಕೇಂದ್ರದಿಂದ ಬಂದಿಲ್ವಾ? ಹೇಗೆ ಸರ್? ಕೇಂದ್ರದಿಂದ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬರಬೇಕು ಅಷ್ಟೆಷ್ಟು ಬಂದಿದೆ. ನಮಗೆ ಈ ಸಾರಿ ಅಡ್ವಾನ್ಸ್ ಆಗಿ ಮಳೆಗಾಲ ಆಗಿದ್ದರಿಂದ ಸುಮಾರು ಹೆಕ್ಟೇರು ಹೆಚ್ಚು ಬಿತ್ತನೆಯನ್ನು ರೈತರು ಮಾಡಿದ್ದಾರೆ. ಅದರಿಂದ ಆಮೇಲೆ ಅಡ್ವಾನ್ಸ್ ಮಳೆ ಆಗಿದ್ದರಿಂದ ನಮಗೆ ಈ ತಿಂಗಳಲ್ಲಿ ಎಷ್ಟು ಬರಬೇಕು ಯೂರಿಯಾ ಅಷ್ಟೇ ಬಂದಿರುತ್ತೆ. ಅವರು ಅಲೋಕೇಶನ್ ಮಾಡಿದ್ದಾರೆ ಎಲ್ಲ ಜಿಲ್ಲೆಗೂ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು. ನಮ್ಮ ಜಿಲ್ಲೆಯಲ್ಲಿ ಈಗ ಯೂರಿಯಾನೇ ಕೇಳೋರಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಉತ್ತಮವಾಗಿರ್ತಕ್ಕಂಥ ಮಳೆ ಇದುವರೆಗೂ ಆಗಿಲ್ಲ. ಯಾವ ಭಾಗದಲ್ಲಿ ಆಗ ಉತ್ತರ ಕರ್ನಾಟಕಕ್ಕೆ ನಿಧಾನಕ್ಕೆ ರೈನಿಂಗ್ ಶುರುವಾಗ್ತಿತ್ತು, ಈಗ ಅಡ್ವಾನ್ಸ್ ಶುರುವಾಗಿದೆ. ಆ ಜಿಲ್ಲೆಗೆ ಎಷ್ಟು ಪ್ರಮಾಣ ಕಳಿಸ್ಬೇಕಾಯ್ತು ಅಷ್ಟು ಮಂತ್ರಿಗಳು ಕಳಿಸಿದ್ದಾರೆ. ಅದು ಶಾರ್ಟೇಜ್ ಆಗಿದೆ, ಈಗ ಅಲೋಕೇಶನ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಜಾಸ್ತಿ ಇದೆ, ಅದನ್ನು ತೆಗೆದು ಅಲ್ಲಿ ಸಪ್ಲೈ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನಮ್ಗೆ ಹೆಚ್ಚುವರಿ ಯೂರಿಯಾ ಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಕೃಷಿ ಸಚಿವರು ಲೆಟರ್ನು ಕೂಡ ಹಾಕಿದ್ದಾರೆ. ಈಗ ಅದು ನಡೀತಾ ಐತೆ. ಇದು ಏಕಾಏಕಿ ಸಮಸ್ಯೆ ಶುರುವಾಗಿರ್ತಕ್ಕಂಥದ್ದು. ಮಳೆ ಹುಯ್ತಿದ್ದಂಗೆ ಇರ್ತಕ್ಕಂಥದ್ದು ಎಲ್ಲ ಕಡೆ ಉಳುಮೆ ಜಾಸ್ತಿ ಮಾಡಿ ಹೆಚ್ಚು ಹೆಕ್ಟೇರಲ್ಲಿ ಉಳುಮೆ ಮಾಡೋದ್ರಿಂದ ಇದು ಸಮಸ್ಯೆ ಆಟೋಮೆಟಿಕಾಗಿ ಉದ್ಭವ ಆಗುತ್ತೆ. ಇದನ್ನು ರಾಜಕೀಕರಣಗೊಳಿಸ್ತಕ್ಕಂಥದ್ದು ಈ BJP ಅವ್ರ ಕೆಲಸ.
ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಯಾವುದೋ ಸಮಸ್ಯೆ ಅದೇ ಆಗುತ್ತೆ. ಇಮಿಡಿಯೇಟ್ ಒಂದೇ ಸಾರಿ ನಿನ್ನ ಮನೆಗೆ ನೀನು ನಿನ್ನ ಹೆಂಡತಿ ನಿಮ್ಮ ಮಕ್ಕಳಿಗೆ ಅಡುಗೆ ಮಾಡ್ಕೊಂಡಿದ್ದು 15 ಜನ ಒಂದೇ ಸಾರಿ ನೆಂಟರು ಬಂದುಬಿಟ್ರೆ ಎಲ್ಲಿ ತಂದು ಇಕ್ತೀರಾ ನೀವು? ಅದಕ್ಕೆ ಸಮಾಧಾನ ಬೇಕಲ್ವ ನೀವು ರೆಡಿ ಮಾಡೋಕ್ಕೆ 1 ಅವರ್ 2 ಅವರ್ ಬೇಕಲ್ವಾ? ಆ ರೀತಿ ರೆಡಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಡಬೇಕಾಯ್ತು, ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ, ಕೊಡ್ತಿದ್ದಂಗೆ ಇಲ್ಲ ಕೊಡ್ದಿಲ್ಲಕ್ಕೆ ಏನು ಮಾಡ್ಯವ್ರೆ, ಎಲ್ಲೆಲ್ಲಿ ನೀಡ್ಸ್ ಇಲ್ವೋ ಅಲ್ಲಿ ನೀಡ್ಸ್ ಇದೆ ಇದ್ದ ಕಡೆಯಿಂದ ತೆಗೆದು ಎಲ್ಲಿ ಅವಶ್ಯಕತೆ ಇದೆ ಆ ಅವಶ್ಯಕತೆ ಜಾಗ ಕಳಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.